ಹಾಯ್ ಗೆಳೆಯರೆ, ಇವತ್ತು ನಾವು ಬೆಂಗಳೂರಿಂದ ಡ್ರೈವ್ ಮಾಡಿಕೊಂಡು ಕುಣಿಗಲ್ಗೆ ಬಂದಿದ್ದೀವಿ. ಕುಣಿಗಲಲ್ಲಿ ಫೇಮಸ್ ಭೂತಯ್ಯ ವೆಜ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಟಿಫನ್ಗೆ. ಇವನೊಬ್ಬ ನಮ್ಮ ಗ್ರೂಪಲ್ಲೊಬ್ಬ ಇದ್ದಾನೆ. ಹಾಯ್ ಹೇಳಿ ಬಾಸ್. ಓಕೆ ಓಕೆ, ಆನ್ ದ ವೇ ಟು ಭೂತಯ್ಯ ಹೋಟೆಲ್. ಅಲ್ಲಿ ಸಿಗ್ತೀನಿ. ಅದೇನೆ ಗೆಳೆಯರೆ, ಈಗ ಬಂದಿದ್ದೀವಿ ನೋಡಿ. ಅಲ್ಲೇ ಭೂತಯ್ಯನ ಹೋಟ್ಲು ಕಾಣ್ತಾ ಇರೋದು. ಆ್ಯಕ್ಚುಲಿ ಇಲ್ಲಿ ಯೂಟರ್ನ್ ಇಲ್ಲ, ಮುಂದೆ ಯೂಟರ್ನ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಮಾವನ ಮಗ ಕೋರ್ಮಂಗಲದಿಂದ ಬಂದವನಿ ಭೂತಯ್ಯನ ಹೋಟ್ಲಲ್ಲಿ ತಿನ್ನೋಕ್ಕೆ. ನೋಡೋಣ ಹೇಗಿರುತ್ತೆ ಟೇಸ್ಟು. ತಿಂದಾದ್ಮೇಲೆ ನಿಮ್ಗೆ ಹೇಳ್ತೀವಿ. ನೋಡಿ, ಇದೇ ಭೂತಯ್ಯನ ಹೋಟೆಲ್, ಫೇಮಸ್ ಭೂತಯ್ಯನ ಹೋಟೆಲ್. 40 years ಲೆಗೇಸಿ ಇದೆಯಂತೆ. ದೀಪಕ್ ಅವ್ರ ಟೇಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತಲ್ಲ. ನಾನು ಇಡ್ಲಿ ತಿಂದೆ 2, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ವಡೆ ಯೂಶಲಿ ಪ್ರಿಫರ್ ಮಾಡಲ್ಲ. ಒಂದು ಪೂರಿ ಹಾಕ್ಸ್ಕೊಂಡ್ವಿ, ಅದು ಚೆನ್ನಾಗಿತ್ತು. ಪಲಾವ್ ಓಕೆ ಚೆನ್ನಾಗಿತ್ತು, ಯಾಕೆಂದ್ರೆ ನಾವು ಪಲಾವ್ ಎಲ್ಲೂ ಪ್ರಿಫರೆನ್ಸ್ ಮಾಡಲ್ಲ. ಇಟ್ಸ್ ಓಕೆ, ವೆಲ್ ಅಂಡ್ ಗುಡ್. ಹೈಜಿನ್ ವೈಸ್ ಮಾತಾಡಬೇಕು ಅಂತಂದ್ರೆ ವೆಲ್ ಅಂಡ್ ಗುಡ್. ಓಕೆ, ಚೆನ್ನಾಗಿದೆ. ಬಿಸಿನೀರಲ್ಲಿ ತಟ್ಟೆ ಹಾಕಿರ್ತಾರೆ, ನೀವೇ ಕೈ ತೊಳ್ಕೊಳ್ಳಿ ಅಂತಾರೆ ಆಚೆ. ಅಲ್ಲಿ ಅಟ್ಲೀಸ್ಟ್ ಯಾರು ಗೈಡ್ ಮಾಡಲ್ಲ ಈ ಥರ, ಯಾಕೆಂದ್ರೆ ನಾವೆಲ್ಲೆಲ್ಲಿಂದ ಹೋಗಿ ಬಂದಿರ್ತೀವಿ, ಧೂಳಿರುತ್ತೆ ಕೈಯಲ್ಲೆಲ್ಲ. ಬಟ್ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಬಿಸಿನೀರಲ್ಲಿ ತಟ್ಟೆ ತೊಗೊಂಡು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆಂಬಿಯನ್ಸ್ ಒಂದು ಚೆನ್ನಾಗಿತ್ತು. ಆಮೇಲೆ ಹೈಜಿನ್ ಆಗಿದೆ. ತಿನ್ಬೋದು, ಒಂದು 2-3 ಇಡ್ಲಿವರೆಗೂ ತಿನ್ಬೋದು. ಇಂಥವ್ರಾದರೆ ಒಂದು 5 ಇಡ್ಲಿ ತಿನ್ಬೋದು. ಓಕೆ, ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.